ಇವತ್ತು ಖಂಡಿತ ಮಹತ್ತರವಾದ ದಿನ. ಯಾಕಂದರೆ ಆದಿತ್ಯ L1 ಎನ್ನುವಂತಹ ರೋಬೋಟ್ ಅಂತರಿಕ್ಷ ನೌಕೆ ಏನಿದೆ, ಸೂರ್ಯನ ನಿರಂತರವಾದ ವೀಕ್ಷಣೆಗೆ, ಅದು ದೀರ್ಘಕಾಲದ ವೀಕ್ಷಣೆಗೆ, ನಿರಂತರವಾಗಿ ಸೂರ್ಯನನ್ನು ವೀಕ್ಷಿಸೋದಕ್ಕೋಸ್ಕರವೇ ನಿರ್ಮಿಸಲಾಗಿರುವಂತಹ ಈ ನೌಕೆ ಸೆಪ್ಟೆಂಬರ್ 2ನೇ ತಾರೀಕು ಉಡಾವಣೆ ಆದಮೇಲೆ ಇವತ್ತು 4 ತಿಂಗಳುಗಳ ನಂತರ ಇದು ತನ್ನ ಅಂತಿಮ ಕಕ್ಷಾಗೃಹ, ಅಂದರೆ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ L1 ಲೆಗ್ರಾಂಜಿಯನ್ ಬಿಂದು ಅಂತ ಏನೇನಿದೆ ಅದರ ಸುತ್ತಲಿನ ಒಂದು ವಿಶೇಷ ಕಕ್ಷೆ, ಹೇಲೋ ಆರ್ಬಿಟ್ ಅಂತ ಹೇಳ್ತೀವಿ, ಅದನ್ನು ಪ್ರವೇಶಿಸ್ತಾ ಇದೆ. ಇದು ಮಹತ್ತರವಾದ ದಿನನೇ ಖಂಡಿತ. ಆದರೆ ತಾವು ಹೇಳಿದರೆ ಇವಾಗ ಸೂರ್ಯನತ್ತ ಇದು ಹೋಗ್ತಾ ಇದೆ, ಸೂರ್ಯನ ವೀಕ್ಷಣೆಗಾಗಿ ಅಂತ. ಸೂರ್ಯನತ್ತ ಅಲ್ಲಾದರೆ ಅಥವಾ ಸೂರ್ಯನನ್ನು ಸಮೀಪಿಸೋದು ಸಾಧ್ಯ ಇಲ್ಲ. ನಾನು ಮತ್ತೆ ಎಲ್ರಿಗೂ ಸ್ಪಷ್ಟಪಡಿಸೋದೇನು ಅಂದರೆ, ಭೂಮಿಯಿಂದ ಈ L1 ಲೆಗ್ರಾಂಜಿಯನ್ ಬಿಂದು ಏನಿದೆ ಇದು, ಇದರ ಸುತ್ತಲಿನ ಕಕ್ಷಾಗೃಹನೇ ಏನಿದೆಯೋ, ಕಕ್ಷೆನೇ ಅಂತಿಮ ಕಕ್ಷಾಗೃಹ ಈ ಆದಿತ್ಯ L1 ಇದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಸೂರ್ಯ ಭೂಮಿಯಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಸೂರ್ಯ ಹಾಗೂ ಭೂಮಿಯ ನಡುವಿನ ಅಂತರ ಎಷ್ಟಿದೆಯೋ ಅದರ 100ನೇ ಒಂದು ಭಾಗ, 100th ಅಂತೇನು ಹೇಳ್ತೀವಿ, ಅಷ್ಟೇ ದೂರದಲ್ಲಿರುತ್ತೆ. ಭೂಮಿಯಿಂದ ದೂರದಲ್ಲೇ, ಆದರೆ ಸೂರ್ಯನಿರೋ ದೂರಕ್ಕೆ ಹೋಲಿಸಿದ್ರೆ ಇದೇನು ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಪ್ರದೇಶದಿಂದಾನೇ ಇದು ಸುರಕ್ಷಿತವಾಗಿ ದೀರ್ಘಕಾಲ ನಿರಂತರವಾಗಿ ಸೂರ್ಯನ ವೀಕ್ಷಣೆನ ನಡೆಸೋದು, ಅದರ ಬಗ್ಗೆ ಆಶಾಭಾವನೆ ಇಟ್ಕೋಬೋದು ಅಂತ ಖಂಡಿತವಾಗಿ ನನಗನ್ಸುತ್ತೆ. ಇದರ ಯಾವ ವೀಕ್ಷಣೆನ ನಡೆಸುತ್ತೋ ಆ ವೀಕ್ಷಣೆಗಳು ಸೂರ್ಯನ ಮೇಲೆ ನಡೀತಾ ಇರುವಂತಹ ಚಟುವಟಿಕೆಗಳು ನಮ್ಮ ಬರಿಗಣ್ಣಿಗೆ ಕಾಣಿಸಲ್ಲ. ಇದು ಅಂತಹ ಚಟುವಟಿಕೆಗಳನ್ನು ತನ್ನ ವಿವಿಧ ಬಗೆಯ ಕಣ್ಣುಗಳಿಂದ ಇದು ವೀಕ್ಷಣೆ ಮಾಡುತ್ತೆ. ಹಾಗೂ ಅದನ್ನು ಸೂರ್ಯನಿಂದ ಬರೋ ಕಣಗಳನ್ನು, ಪ್ಲಾಸ್ಮಾನ, ಕಾಂತಕ್ಷೇತ್ರನ, ಇದನ್ನು ಟೇಸ್ಟ್ ಮಾಡಿ, ಅಂದರೆ ರುಚಿ ನೋಡಿಬಿಟ್ಟು ಅದರ ಬಗ್ಗೆ ಮಾಹಿತಿನ ಸಂಗ್ರಹಿಸುವಂತಹ ಒಂದು ಸಾಮರ್ಥ್ಯ ಇದಕ್ಕಿದೆ. ಇದು ಈ ಚಟುವಟಿಕೆಗಳನ್ನು ವೀಕ್ಷಿಸುವ ಮೂಲಕ, ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಭೂಮಿಗೆ ಬಂದೊದಗಬಹುದಾದಂತಹ ಸಮಸ್ಯೆಗಳಿಗೆ, ಸೂರ್ಯನ ಸಿಟ್ಟಿನಿಂದ ಯಾವಾಗಲೂ ಅಲ್ಲ, 11 ವರ್ಷಕ್ಕೊಮ್ಮೆ ಸೂರ್ಯ ಸಿಟ್ಟಾಗ್ತಾನೆ, ಆ ಸಿಟ್ಟಿನಿಂದ ಉತ್ಪನ್ನವಾಗುವಂತಹ ಸಮಸ್ಯೆಗಳಿಗೆ ಪರಿಹಾರನ ಹುಡುಕೋದ್ರಲ್ಲಿ, ಮುನ್ಸೂಚನೆ ಕೊಡೋದರಲ್ಲಿ ನಾವು ಮಾನವ ಕುಲ ಇನ್ನಷ್ಟು ಸಫಲವಾಗುತ್ತೆ ಅಂತ ನಾವು ಅನ್ಕೋಬೋದು. ಹೀಗಾಗಿ ಇದು ಬರೀ ಭಾರತಕ್ಕೋಸ್ಕರ ಇರುವಂತಹ ನೌಕೆ ಅಲ್ಲ, ಇದು ಇಡೀ ಮಾನವ ಕುಲದ ಒಳಿತಿಗಾಗಿ ಹಾರಿಬಿಡಲಾಗಿರುವಂತಹ ಒಂದು ನೌಕೆ.